My name is Dr. Bharti Shamraj, Principal cum Assistant Professor from Government First Grade College for Women, Dodbalapur, Bangalore. As per the syllabus of Bangalore North University and as per the e-content of the Department of Collegiate Education, I prepared the PPT on the paper 5.2, International Politics, Chapter 1. The topic of international politics in chapter 1, the first we are going to study about the introduction. ಅಂದರೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಪ್ರಥಮವಾಗಿ ನಾವು ಅಂತಾರಾಷ್ಟ್ರೀಯ ರಾಜಕೀಯದ ಅದರಲ್ಲಿ ಇರ್ತಕ್ಕಂಥ ಪರಿಚಯದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಇದು ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶಗಳು ಏನೆಂದರೆ ಟು ಮೇಕ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ರಾಜಕೀಯದ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸುವುದು. ಟು ಎನೇಬಲ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ರಾಜಕೀಯದ ಅರ್ಥ ಅದರಲ್ಲಿ ಪರಿಚಯವನ್ನು ಅರ್ಥ ಮಾಡಿಸುವುದು. ಟು ಮೇಕ್ ದ ಸ್ಟೂಡೆಂಟ್ಸ್ ಟು ನೋ ದ ಡೆವಲಪ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ತಿಳುವಳಿಕೆಯನ್ನು ನೀಡುವುದು. To enable the students to understand the relationship of it with the international relations, ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅವ್ರಿಗೆ ವಿವರಣೆಯನ್ನು ನೀಡುವುದು. To make the students to think about the broader aspect of political science, ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರದ ಬಗ್ಗೆ ಅವ್ರಿಗೆ ವಿಶಾಲವಾದ ಜ್ಞಾನವನ್ನು ಮೂಡಿಸುವುದು. ಅಂದರೆ ರಾಜಕೀಯ ಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಅವರಿಗೆ ತಿಳಿಸುವುದು. ದ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಇಂಟ್ರೊಡಕ್ಷನ್. ಮೊದಲನೇ ಚಾಪ್ಟರ್ದಲ್ಲಿ ನಾವು ಅದರ ಪರಿಚಯದ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ಫಂಡಮೆಂಟಲಿ ಆ್ಯನ್ ಇಂಟರ್ಡಿಸಿಪ್ಲಿನರಿ ಸಬ್ಜೆಕ್ಟ್ ದಟ್ ಡ್ರಾಸ್ ಆನ್ ಸೆವೆರಲ್ ಸಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಪಾಲಿಟಿಕ್ಸ್, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಫಿಲಾಸಫಿ, ಲಾ ಆ್ಯಂಡ್ ಸೋಷಾಲಜಿ. ಅಂತಾರಾಷ್ಟ್ರೀಯ ರಾಜಕೀಯ ಇದು ಅನೇಕ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತೆ. ಇದು ಅನೇಕ ವಿಷಯಗಳಾದ ರಾಜಕೀಯ, ಇತಿಹಾಸ, ಅರ್ಥಶಾಸ್ತ್ರ, ಭೌಗೋಳಶಾಸ್ತ್ರ, ತತ್ವಶಾಸ್ತ್ರ, ಕಾನೂನು ಮತ್ತು ಸಮಾಜಶಾಸ್ತ್ರದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ವಿಷಯವಾಗಿರುತ್ತೆ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ಅಬೌಟ್ ದ ವರ್ಲ್ಡ್ ವಿ ಲಿವ್ ಇನ್ ದ ಚಾಲೆಂಜಸ್ ವಿ ಫೇಸ್, ಪವರ್, struggles and obstacles for relations among the people, societies, states and organization. ಅಂತಾರಾಷ್ಟ್ರೀಯ ರಾಜಕೀಯ ಅನ್ನೋದು ನಾವು ಸಮಕಾಲೀನ ಪ್ರಪಂಚದಲ್ಲಿ ಇರ್ತಕ್ಕಂಥ ಸವಾಲುಗಳನ್ನು ಎದುರಿಸುವ ಒಂದು ವಿಷಯವಾಗಿರುತ್ತೆ. ಇದರಲ್ಲಿ ನಾವು ಅಧಿಕಾರದ ಘರ್ಷಣೆಗಳ ಬಗ್ಗೆ, ಅದರ ಸಮಸ್ಯೆಗಳ ಬಗ್ಗೆ ಹಾಗೂ ಸಂಬಂಧಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸಮಾಜ, ರಾಜ್ಯ ಮತ್ತು ಸಂಘಟನೆಗಳಲ್ಲಿ ಉದ್ಭವವಾಗಿರ್ತಕ್ಕಂಥ ಸವಾಲುಗಳು ಏನು, ಸಮಸ್ಯೆಗಳ ಏನು, ಇದನ್ನು ಅಧ್ಯಯನ ಮಾಡುವ ವಿಷಯವೇ ನಾವು ಅಂತಾರಾಷ್ಟ್ರೀಯ ರಾಜಕೀಯ ಅಂತ ಕರಿತೀವಿ. ಇಟ್ ಈಸ್ ಅಬೌಟ್ ಐಡಿಯಾಸ್, ಪ್ರಾಕ್ಟಿಸಸ್, ಹಿಸ್ಟ್ರೀಸ್, ಪೀಪಲ್ಸ್ ಆ್ಯಂಡ್ ಪ್ಲೇಸಸ್ ಆ್ಯಂಡ್ ದ ಯಂಗೆಸ್ಟ್ ಆಫ್ ಸೋಷಲ್ ಸೈನ್ಸ್. ಇದು ಅನೇಕ ಇತಿಹಾಸದ ಬಗ್ಗೆ, ಜನರ ಬಗ್ಗೆ ಹಾಗೂ ವಿವಿಧ ಪ್ರಕಾರದ ಭೌಗೋಳಿಕವಾದ ಕ್ಷೇತ್ರಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಇದು ಸಮಾಜ ವಿಜ್ಞಾನದ ಬಹಳ ನೂತನವಾದ ವಿಷಯ ಅಂತಲೇ ಕರೆಯಬಹುದು. ಇಟ್ ಡೀಲ್ಸ್ ವಿತ್ ಲೋಕಲ್, ನ್ಯಾಷನಲ್, ರೀಜನಲ್, ಇಂಟರ್ನ್ಯಾಷನಲ್ ಆ್ಯಂಡ್ ಗ್ಲೋಬಲ್ ಪ್ರಾಬ್ಲಮ್ಸ್ ಆ್ಯಂಡ್ ಅನ್ ಅಕಾಡೆಮಿಕ್ ಡಿಸಿಪ್ಲಿನ್. ಸೊ ಇದು ರಾಷ್ಟ್ರೀಯ, ಸ್ಥಳೀಯ, ಪ್ರಾದೇಶಿಕ, ಅಂತಾರಾಷ್ಟ್ರೀಯ ಮತ್ತು ವಿಶ್ವದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಅಧ್ಯಯನ ಮಾಡುವ ವಿಷಯವಾಗಿರುತ್ತೆ. It deals with multitude actors with both formal and informal international organizations like the IMF and the G20, non-governmental organizations like MNCT, international non-state actors like terrorists, multinational corporations or international business. ಸೊ ಇದು ನಾವು ತಗೊಳ್ಬೇಕಾದ್ರೆ ಇದು ಬಹುತೇಕ ನಮ್ಮ ಸಮಕಾಲೀನ ಪ್ರಪಂಚದಲ್ಲಿ ಇರ್ತಕ್ಕಂಥ ಔಪಚಾರಿಕ ಮತ್ತು ಅನೌಪಚಾರಿಕವಾದ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಇದರಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ, G20 ಅಂದರೆ 20 ರಾಷ್ಟ್ರಗಳ ಗುಂಪು, ನಾನ್ ಗವರ್ಮೆಂಟಲ್
ಆರ್ಗನೈಸೇಷನ್ಸ್, ಸರ್ಕಾರ ರಹಿತವಾದ ಸಂಘಟನೆಗಳು, ಅಂದರೆ ಇಲ್ಲಿ ಅಮೆನ್ಸಿಟಿ ಇಂಟರ್ನ್ಯಾಷನಲ್, ನಾನ್ ಸ್ಟೇಟ್ ಆ್ಯಕ್ಟರ್ಸ್, ಅಂದರೆ ರಾಜ್ಯರಹಿತವಾದ ಪಾತ್ರಗಳು ವಹಿಸ್ತಕ್ಕಂಥ ಸಂಘಟನೆಗಳು, ಭಯೋತ್ಪಾದಕರು, ಟೆರರಿಸ್ಟ್, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್, ಬಹುರಾಷ್ಟ್ರೀಯ ಸಂಘಟನೆಗಳು ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ನಾವು ತಿಳ್ಕೊಳ್ತೀವಿ. International politics has gone into careers such as national, civil service, journalism, non-governmental organizations, politics, teaching, security forces, social and political research, law, international organizations and many others. ಸೊ ಅಂತಾರಾಷ್ಟ್ರೀಯ ರಾಜಕೀಯ ಅನ್ನೋದು ಇದು ಅನೇಕ ಕ್ಷೇತ್ರಗಳಲ್ಲಿ ಇದು ಪ್ರವೇಶವಾಗಿರುತ್ತೆ. ಇದು ರಾಷ್ಟ್ರ, ನಾಗರಿಕ ಸೇವೆಗಳಲ್ಲಿ ಅಂದರೆ ಪತ್ರಗಳ ಉದ್ಯಮಿ, ಜರ್ನಲಿಸಮ್, ಪತ್ರಿಕಾ ಉದ್ಯಮಿ, ಸರ್ಕಾರ ರಹಿತ ಸಂಘಟನೆಗಳು, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರ, ಸೆಕ್ಯೂರಿಟಿ ಫೋರ್ಸಸ್, ಭದ್ರತಾ ಪಡೆಗಳಲ್ಲಿ, ಸಾಮಾಜಿಕ ಮತ್ತು ರಾಜಕೀಯ ಸಂಶೋಧನೆಗಳು, ಕಾನೂನು, ಅಂತಾರಾಷ್ಟ್ರೀಯ ಸಂಘಟನೆ ಹಾಗೂ ಇತ್ಯಾದಿಗಳಲ್ಲಿ ಕೂಡ ನಾವು ಇದನ್ನು ಕಂಡುಬರೋದಕ್ಕೆ ಸಾಧ್ಯತೆ ಇದೆ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇಸ್ ಅ ಪೊಲಿಟಿಕಲ್ ಆಸ್ಪೆಕ್ಟ್ ಆಫ್ ಇಂಟರ್ನ್ಯಾಷನಲ್ ನೇಷನ್ಸ್. ಅಂತಾರಾಷ್ಟ್ರೀಯ ರಾಜಕೀಯ ಅನ್ನೋದು ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಜಕೀಯದ ಒಂದು ಅಂಶವಾಗಿರುತ್ತೆ. ಇಟ್ ಈಸ್ ಅ ನ್ಯಾರೋ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ದ ಪವರ್ ಇಸ್ ಅ ಕೋರ್ ಕಾನ್ಸೆಪ್ಟ್. ಸೊ ಇದು ಬಹಳ ಸಂಕುಚಿತವಾದ ಒಂದು ಪರಿಕಲ್ಪನೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇದು ಶಕ್ತಿಗೆ ಪ್ರಾಮುಖ್ಯತೆ ನೀಡುವ ಒಂದು ಪರಿಕಲ್ಪನೆವಾಗಿರುತ್ತೆ. ಇನ್ನು ನಾವು ಅಂತಾರಾಷ್ಟ್ರೀಯ ರಾಜಕೀಯದ ವ್ಯಾಖ್ಯಾನಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಡೆಫಿನೇಷನ್ಸ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಇಲ್ಲಿ ಪ್ಯಾಟಲ್ ಫೋರ್ಡ್ ಮತ್ತು ಲಿಂಕನ್ ಅವರ ಪ್ರಕಾರ ಏನಂದರೆ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇಸ್ ಇಂಟರಾಕ್ಷನ್ ಆಫ್ ಸ್ಟೇಟ್ ಪಾಲಿಸೀಸ್ ವಿತಿನ್ ದ ಚೇಂಜಿಂಗ್ ಪ್ಯಾಟರ್ನ್ ಆಫ್ ಪವರ್ ರಿಲೇಷನ್ಶಿಪ್. ಅಂದರೆ ಅಂತಾರಾಷ್ಟ್ರೀಯ ರಾಜಕೀಯ ಅನ್ನೋದು ಇದು ರಾಜ್ಯದಲ್ಲಿ ಒಂದು ಇಂಟರಾಕ್ಷನ್, ಅಂದರೆ ಯಾವ ಥರ ಇದರಲ್ಲಿ ಇರ್ತಕ್ಕಂಥ, ಅಂದರೆ ಯಾವ ಥರದ್ದು ಇಂಟರ್ಯಾಕ್ಟ್ ಮಾಡುತ್ತೆ, ಯಾವ ಥರ ಇದರ ಪರಿಕಲ್ಪನೆಗಳು ಇದೆ, ವಿತಿನ್ ದಿ ಚೇಂಜಿಂಗ್ ಪ್ಯಾಟರ್ನ್ಸ್ ಆಫ್ ಪವರ್ ರಿಲೇಷನ್ಶಿಪ್. ಶಕ್ತಿಯ ಸಮತೋಲನೆಗಳ ಸಂಬಂಧಗಳು ಬದಲಾವಣೆ ಆಗುವ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ಕೂಡ ಬದಲಾವಣೆಗಳನ್ನು ಸ್ಥಾಪನೆ ಮಾಡಿಕೊಂಡಿರುತ್ತೆ. ಹ್ಯಾನ್ಸ್ ಡಿ ಮೊರ್ಗ್ಯಾನ್ಟೊ ಡಿಫೈನ್ಸ್ ಇಟ್ ಈಸ್ ಅ ಸ್ಟ್ರಗಲ್ ಫಾರ್ ಅಂಡ್ ಯೂಸ್ ಆಫ್ ಪವರ್ ಎಮಾಂಗ್ ನೇಷನ್ಸ್. ಆನ್ಸ್ಟ್ರಾ ಮೊರ್ಗ್ಯಾನ್ಟೊ ಅವ್ರ ಪ್ರಕಾರ ಏನಂದರೆ, ಇದು ಶಕ್ತಿಯ ಸಂಘರ್ಷಣೆ ಹಾಗೂ ಇದು ರಾಷ್ಟ್ರಗಳಲ್ಲಿ ಯಾವ ಥರ ಈ ಶಕ್ತಿಯನ್ನು ಉಪಯೋಗಿಸ್ಕೊಳ್ತಾರೋ ಅದು ಅಂತಾರಾಷ್ಟ್ರೀಯ ರಾಜಕೀಯ ಅಂತ ಕರೆದಿದ್ದಾರೆ. Palmer and Perkins defines international politics is essentially concerned with the state system. ಪಾಮರ್ ಮತ್ತು ಪರ್ಕಿನ್ಸ್ ಅವರು ಏನು ಹೇಳಿದ್ದಾರೆ ಅಂದರೆ, ಅಂತಾರಾಷ್ಟ್ರೀಯ ರಾಜಕೀಯ ಇದು ರಾಜ್ಯದ ವ್ಯವಸ್ಥೆಯ ಬಗ್ಗೆ ಇದು ಮಹತ್ವ ಕೊಡುತ್ತೆ. Sprout and Sprout defines international politics as those aspects of interactions and relations of independent political communities in which some element of opposition, resistance and conflict. ಸೊ ಸ್ಪ್ರೌಟ್ ಮತ್ತು ಸ್ಪ್ರೌಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅಂತಾರಾಷ್ಟ್ರೀಯ ರಾಜಕೀಯ ಅನ್ನೋದು ಇದು ಅನೇಕ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಪ್ರತಿಕ್ರಿಯೆಗಳ ಬಗ್ಗೆ, ಸಂಬಂಧಗಳ ಬಗ್ಗೆ ಹಾಗೂ ರಾಜಕೀಯವಾಗಿರುವ ಸಂಘಟನೆಗಳ ಬಗ್ಗೆ ಇದು ಅಧ್ಯಯನ ಮಾಡುವ ಒಂದು ವಿಷಯವಾಗಿರುತ್ತೆ. ಅಕಾರ್ಡಿಂಗ್ ಟು ಚಾರ್ಲ್ಸ್ ಕ್ಯೂಶಿಯರ್, all interstate relations are included in international politics, through all the interstate relations are not political. ಸೊ ಅವರು ಚಾರ್ಲ್ಸ್ ಕ್ಯೂಶಿಯರ್ ಅವ್ರ ಪ್ರಕಾರ ಆಲ್ ಇಂಟರ್ಸ್ಟೇಟ್ ರಿಲೇಷನ್ಸ್ ಅಂದರೆ ಎಲ್ಲ ಅಂತರರಾಜ್ಯದ ಸಂಬಂಧಗಳು ಏನಿದೆ ಇದನ್ನು ನಾವು ಅಂತಾರಾಷ್ಟ್ರೀಯ ರಾಜಕೀಯ ಅಂತ ಕರೆಯೋದಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಪ್ರತಿಯೊಂದು ರಾಜ್ಯಗಳ ಸಂಬಂಧಗಳು, ರಾಜಕೀಯ ಸಂಬಂಧಗಳು ಏನಿದೆ ಅದು ರಾಜ್ಯಗಳ ಸಂಬಂಧಗಳು ಬರೀ ರಾಜಕೀಯ ಮಾತ್ರ ಆಗಿರುವುದಿಲ್ಲ. ಇದರಿಂದ ನಾವು conclusion, what we can say is that international politics is a branch of social science. ಅಂತಾರಾಷ್ಟ್ರೀಯ ರಾಜಕೀಯ ಅನ್ನೋದು ಸಮಾಜ ವಿಜ್ಞಾನದ ಒಂದು ಶಾಖೆ. It is a new subject emerged after the Second World War. ಇದು ಎರಡನೇ ಮಹಾಯುದ್ಧದ ನಂತರ ಇದು ಹೊಸ ವಿಷಯವಾಗಿ ಉದ್ಭವವಾಗಿರುವುದು.
It is an interdisciplinary subject which depends on various social sciences. It deals with various global problems and also provides a solution to it. ಸೊ ಇದು ಆಂತರಿಕವಾಗಿ ಅನೇಕ ವಿಷಯಗಳ ಮೇಲೆ ಇದು ಅಂದರೆ ಅವಲಂಬಿತವಾದ ಒಂದು ವಿಷಯ, ಸಾಮಾಜಿಕ ವಿಜ್ಞಾನ ಆಗಿರುವುದರಿಂದ ಇದು ವಿಶ್ವದ ಅನೇಕ ಸಮಸ್ಯೆಗಳನ್ನು ಪರಿಹರಿಸುವ ಹಾಗೂ ಅದಕ್ಕೆ ಒಂದು ಅಂದರೆ ಎಲ್ಲ ಪ್ರಕಾರದ ಸಮಾಧಾನವನ್ನು ತರತಕ್ಕಂಥ ವಿಷಯವಾಗಿರುತ್ತೆ. Various definitions given by political scientists define that international politics concept is struggle for power. ಸೊ ಅನೇಕ ರಾಜಕೀಯ ತಜ್ಞರು ಯಾರಾಗಿರ್ತಾರೆ ಅವರು ನೀಡಿರ್ತಕ್ಕಂಥ ವ್ಯಾಖ್ಯಾನಗಳ ಪ್ರಕಾರ ಏನೆಂದರೆ ಅಂತಾರಾಷ್ಟ್ರೀಯ ರಾಜಕೀಯ ಅನ್ನೋದು ಇದು ಶಕ್ತಿಯ ಅಥವಾ ಪವರ್ ಸ್ಟ್ರಗಲ್ ಅಂತೀವಿ, ಶಕ್ತಿಯಲ್ಲಿ ಇರ್ತಕ್ಕಂಥ ಒಂದು ಸಂಘರ್ಷಣೆ ಆಗಿರುತ್ತೆ, ಘರ್ಷಣೆ ಆಗಿರುತ್ತೆ. ಹಾಗೂ ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಜಕೀಯದ ಒಂದು ಅಂಗವಾಗಿರುತ್ತೆ. It deals with sovereign states and relationship. It has also become the professional subject. ಇದು ಪ್ರತಿಯೊಂದು ರಾಷ್ಟ್ರದ ಪರಮಾಧಿಕಾರದ ಬಗ್ಗೆ ಹಾಗೂ ಅದರ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡಬೇಕಾದರೆ ನಾವು ಅಂತಾರಾಷ್ಟ್ರೀಯ ರಾಜಕೀಯವನ್ನು ತಿಳ್ಕೊಳ್ಬೇಕಾಗುತ್ತೆ ಹಾಗೂ ಇದು ಬಹಳ ವೃದ್ಧಿದಾಯಕವಾದ ವಿಷಯವಾಗಿದೆ. ಸೊ ಇಷ್ಟೊಂದು ಹೇಳಿ ನಮ್ಮ ಫಸ್ಟ್ ಚಾಪ್ಟರ್ ಇಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಓಕೆ, ಧನ್ಯವಾದಗಳು.